ಹೇ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಇದು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನನ್ನ ಡೇ ಸ್ಟಾರ್ಟ್ ಆಗ್ತಿರೋದು ಇವತ್ತು ಮೈಸೂರಿಂದ. ಸೊ ನಾನು ನೈಟೇ ಮೈಸೂರಿಗೆ ಬಂದು ಇಲ್ಲಿ ಸ್ಟೇ ಆಗಿದ್ದೀವಿ. ಸೊ ನೈಟ್ ಕೆಲವೊಂದು ಕ್ಲಿಪ್ಸ್ ಇದೆ, ಸೊ ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊ. ಮೈಸೂರು ಜರ್ನಿ ಸ್ಟಾರ್ಟ್ ಆಗಿದೆ. ಅರ್ಜೆಂಟಲ್ಲೆಲ್ಲ ಹೊರಟಿದ್ದೀವಿ. ವೆಲ್ಕಮ್ ಏನು ಹೇಳೋಕ್ಕಾಗಿಲ್ಲ. ಇವಾಗ ಮೈಸೂರು ಟಿಫನ್ಸ್ ಹತ್ರ ಇದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಹೊರಡೋದು. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ನಮ್ಮದು. ಬರ್ಡೇಗಾರ್ ಚೆನ್ನಾಗಿದೆ ಅಲ್ಲ ಇದು ಆಂಟಿ ಬ್ಯಾಗ್. ಮುಂದೆ ಬಾ. ಅದು ಕ್ಲಾಸ್ ನೈಟು ಸಡನ್ನಾಗಿ ಹೊರಟಿದ್ದರಿಂದ ನನಗೆ ವೆಲ್ಕಮ್ ಎಲ್ಲ ಹೇಳೋಕ್ಕಾಗಿರಲಿಲ್ಲ. ಸೊ ನೈಟ್ ಬಂದ್ವಿ. ಇವತ್ತು ಅಮ್ಮನ ಬರ್ಡೇ ಇದೆ. ಸೊ ನೈಟ್ ಇಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿ ಹೇಳ್ಕೊಂಡ್ವಿ. ನಾವಿರೋದು SS ಕಾಟೇಜ್ ಹೋಮ್ ಸ್ಟೇಲಿ. ಸೊ ಟೈಮಿಂಗ್ 6 o'clock ಆಗಿದೆ. ಎಲ್ಲರೂ ಮಲಗಿದ್ದಾರೆ. ಸೊ ನಾನು ಮಾತ್ರ ನೋಡ್ಕೊಂಬರೋಣ ಆಚೆ ಎಲ್ಲ ಹೆಂಗಿದೆ ಅಂತ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಯೂಟಿಫುಲ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಮೈಸೂರಲ್ಲಿ ನಾನು ಯಾವತ್ತೂ ಸ್ಟೇ ಆಗಿಲ್ಲ, ಬಟ್ ಚೆನ್ನಾಗಿತ್ತು ಇವತ್ತು ಸ್ಟೇ ಆಗಿದ್ದು. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್. ಎಲ್ಲ ರೂಮ್ಸ್ ಇದೆ. You can sit and chill out here. This is our room. Hi Bhuvan. Happy birthday. Thank you. ಮಾಮೂನ್ ಬರ್ಡೇ ಇವತ್ತು. ಮೈ ಮಾಮ್ ಟರ್ನಿಂಗ್ ಟು 40 years. Thank you. This is a beautiful home stay. ನಾವು 8 members ಬಂದಿದ್ದರಿಂದ 3 ರೂಮ್ ಬುಕ್ ಮಾಡಿದ್ದೀವಿ. ಬಟ್ ಚೆನ್ನಾಗಿದೆ, ಬೆಡ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೊ ಇದೊಂದು ರೂಮು, ಅದೊಂದು ರೂಮು, ಇನ್ನೇ ಒಂದು ರೂಮ್ ಇದೆ. ನೋಡಿದ್ರಲ್ಲ ಗೈಸ್, ನಮ್ಮ ಹೋಮ್ ಸ್ಟೇ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ವೆಯ್ಟ್ ಮಾಡ್ತಿದ್ದೀವಿ ಯಾರನ್ನ ಬರಲಿ. ಸೊ ಸ್ವಿಮ್ಮಿಂಗ್ ಪೂಲಿಗೆ ಬೀಳೋಣ ಅಂತ. ಸೊ ಯಾರೂ ಎದ್ದಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಎದ್ದು ಕೇಳಿದ್ರೆ ವಿ ಜಸ್ಟ್ ಚಿಲ್ ಔಟ್ ಇನ್ ಸ್ವಿಮ್ಮಿಂಗ್ ಪೂಲ್ ಅಟ್ಲೀಸ್ಟ್ 1 hour. ಯಾಕಂದರೆ ತುಂಬ ಸೆಕೆ ಇದೆ ಅಲ್ವಾ. ಸೊ ಅದಕ್ಕೆ ಅಟ್ಲೀಸ್ಟ್ 1 hour ಸ್ವಿಮ್ಮಿಂಗ್ ಪೂಲಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿಯಾಗಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಇವತ್ತು ಮೈಸೂರಲ್ಲಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಗೈಸ್, ರೆಡಿಯಾಗಿ ಚೆಕ್ಔಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಟಿಫನ್ ಎಲ್ಲ ಆನ್ ದ ವೇ ಮಾಡ್ಕೋಬೇಕು. ಇಲ್ಲ ದರ್ಶನ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಟಿಫನ್ನ. ಎಲ್ಲ ಹೊರಟಿದ್ದೀವಿ. ಅಮ್ಮ ಬಾಬಾ ಹಾಯ್ ಹೊಸನವ್ರೆ. ಅಮ್ಮ ನೋಡಲಿ. ಹಾಯ್ ಮಾಡಿ. ಬಾಯ್ ಮಾಡಿ.
आणि सुगंध ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ದರ್ಶನ ರಶ್ಶಿಗೆ ಟ್ಯೂಸ್ಡೇ ಅಲ್ವಾ, ಸೊ 100 rupees ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಟಿಕೆಟ್ಗೆ ಲಾಡು ಕೊಟ್ಟಿದ್ದಾರೆ. ದರ್ಶನ 15 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ ಗೈಸ್. ನಮ್ಮದು ದರ್ಶನ ಎಲ್ಲ ಮುಗೀತು ಗೈಸ್. ಸಿಕ್ಕಾಪಟ್ಟೆ ರಶ್ ಇತ್ತು, ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಇವಾಗ ಬಾಬಾ ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ, ಕಾಯ್ತಾ ಇದ್ದೀವಿ. ತುಂಬ ರಶ್ ಇದೆ, ಟ್ಯೂಸ್ಡೇ ಬೇರೆ ಅಲ್ವಾ, ಸೊ ತುಂಬ ರಶ್ ಇದೆ ಗೈಸ್. ಸೊ ನೆಕ್ಸ್ಟು ಟಿಫನ್ ಮಾಡೋಕ್ಕೆ ಹೋಗಬೇಕು. ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಏನೇನು ನೋಡಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಹೋಟೆಲ್ RRRಗೆ ಬಂದಿದ್ದೀವಿ ಗೈಸ್. ಈ ಕಡೆ ಟಿಫನ್ನು ಇಲ್ಲ, ಊಟನೂ ಇಲ್ಲ, ಒಟ್ಟಿಗೆ ಬ್ರಂಚ್ ಥರ ಇವಾಗ ನಮಗೆ. ಇಲ್ಲಿ ಚಿಕನ್ ಬಿರಿಯಾನಿ, ಬಿರಿಯಾನಿ ನಮ್ಮ ಮಮ್ಮಿಯವರೆಲ್ಲನೂ ಸೊ ಮೈಸೂರು ಸಿಲ್ಕ್ ನೋಡ್ತೀವಿ ಅಂತ ಹೋದ್ರು ಗೈಸ್. ಸೊ ಅದಕ್ಕೆ ನಾನು ಭುವನ್ ಎಲ್ಲರೂ ಆಟೋದಲ್ಲಿ ಪ್ಯಾಲೇಸ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ವಾ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ಅಲ್ಲಿ ನೋಡಿದ್ರೆ ಜನ ಇದ್ದಂಗೆ ಇದ್ದಾರೆ, ಒಳಗಡೆ ಹೋಗಿ ನೋಡಬೇಕು, ನೋಡ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗೋಣ, ನೋಡ್ಕೊಂಡು ಬರೋಣ. ಓಕೆ ಓಕೆ. ಸೊ ಬಂದು ಪ್ಯಾಲೇಸ್ ಹತ್ರ ಟಿಕೆಟ್ ತೊಗೊಂಡು ಇವಾಗ ಹೊರಗಡೆ ಹೋಗಬೇಕು. ಹಾಯ್ ಫ್ರೆಂಡ್ಸ್. ಇವಾಗ ಹೇಳು ಹಾಯ್ ಫ್ರೆಂಡ್ಸ್ ಅಂತ. ನಮ್ಮ ಅಕ್ಕನ ಮಗ ಗೈಸ್ ಇರು ಗೈಸ್. ಎಂಥ ಅನಾಹುತ ಆಗಿದೆ ಗೊತ್ತಾ, ಇಲ್ಲಿ ಫೋನ್ಪೇ ಅಲೋ ಇಲ್ವಂತೆ, ಕ್ಯಾಶ್ ಮಾತ್ರ ಇಂತೆ. ಕ್ಯಾಶ್ ತಂದಿಲ್ಲ, ಕಮ್ಮಿ ಕ್ಯಾಶ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದಕ್ಕೆ ಯಾರ ಹತ್ರನ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಳಕ್ಕೆ ಓಡಾಡ್ತಿದ್ದೀವಿ. ಕೊಟ್ಟರೆ ಸೊ ಗ್ರೇಟ್ಫುಲ್. ಟೈಮ್ ಆಗಿಬಿಡುತ್ತೆ ಅಂತ ಭಯ ಅಷ್ಟೆ. ಸೊ ಏನೋ ತೊಗೊಂಡ್ರೆ ಕ್ಯಾಶ್ ಕೊಡ್ತೀನಿ ಅಂದರು ಗೈಸ್. ಸೊ ಸೌದೆಕಾಯಿ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ ಬೇಗ ಹೋಗೋಣ. ಗೈಸ್ ಫೈನಲಿ ನಮಗೆ ಟಿಕೆಟ್ ಸಿಕ್ತು, ಹೋಗ್ತಾ ಇದ್ದೀವಿ ಒಳಗಡೆ ಇವಾಗ. ನೋಡಿದ್ರೆ ಗಾರ್ಡನ್ ಅನಿಸ್ತೇನೆ ಮನ್ಸಲ್ಲ. ಚೆನ್ನಾಗಿದೆ. ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ಟೆಂಪಲ್. ಪ್ಯಾಲೇಸ್ ಚೆನ್ನಾಗಿದೆ ಗೈಸ್. ತುಂಬ ವರ್ಷ ಆಗಿತ್ತು ನಾನು ಬಂದು ಪ್ಯಾಲೇಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪೇಂಟಿಂಗ್ ಅಲ್ಲ ಇದು, ಪೇಂಟಿಂಗ್ ಅಲ್ಲ ಗೈಸ್, ಫೋಟೋನೇ ಇದು. ಇದೆಲ್ಲ ಪೇಂಟಿಂಗ್ ಏನೇ ಗೈಸ್, ಚೆನ್ನಾಗಿ ಮಾಡಿದಾರಲ್ಲ.
ನೆರಿಗೆಗೊಂಡು ನೋಡಿ ಗೈಸ್ ಎಷ್ಟು ಜಾಸ್ತಿ ಬಂದಿದೆ. ಇದು ಮಾತ್ರ ಬೇಡ, ತೆಗೆದುಕೊಂಡು 3 ವರ್ಷ ಕಷ್ಟಪಡ್ತಾರೆ ಅಲ್ಲ. ಇದ್ದೀವಿ ಗೈಸ್. ಇವಾಗ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಚೆನ್ನಾಗಿದೆ ಒಂಥರ, ಇದ್ರಲ್ಲಿ ಮೈಸೂರು ನೋಡೋಕ್ಕೆ ಚೆಂದ ಒಂಥರ. ಎಷ್ಟು ಕುದುರೆ ಗಾಡೀಲಿ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಮೈಸೂರು ನೋಡ್ಕೊಂಬರೋಣ ಅಂತ. ಇಲ್ಲಿ ಮೈಸೂರು ಪಾಕ್ ಫ್ರೆಶ್ ಆಗಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಸೊ ತಿನ್ನೋಣ ಅಂತ ಬಂದ್ವಿ. ಎಷ್ಟು ಹೆಂಗಿದೆ? ಇನ್ನೊಂದು ಸ್ಪೂನ್ ಬಿಟ್ಟು ತಗೊಂಡ್ರೆ ಏನಾಗಲ್ಲ. ಪಾಪ ಚೆನ್ನಾಗೈತೆ ಮೈಸೂರು ಪಾಕು. ಮಾವಿನ ಹಣ್ಣು ನೋಡಿದೆ, ತುಂಬ ಇಷ್ಟ ಆಯಿತು. ಕ್ಯಾಶ್ ಎಲ್ಲೂ ಇಲ್ಲ, ಫೋನ್ಪೇ ಅಂತ ಹುಡ್ಕಾಡ್ತಿದ್ದೆ. ಪಾಪ ಆಂಟಿ ತೊಗೊಂಡೋಗವ ಅಂತ ಹಂಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುರು ಸ್ವೀಟ್ಸ್ ಹೋಟೆಲ್ ಹನುಮಂತಕ್ಕೆ ಬಂದ್ವಿ ಗೈಸ್. ಹನುಮಂತು ಬಿರಿಯಾನಿ ತಿನ್ನೋಣ ಅಂತ. ಸೊ ಮಾರ್ನಿಂಗ್ ನಾವು RRR ತಿನ್ಕೊಂಡ್ವಿ ಅಲ್ವಾ. ಸೊ ಹಾಗಾಗಿ ಇವಾಗ ಹನುಮಂತು ಬಿರಿಯಾನಿ ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಹನುಮಂತು ಬಿರಿಯಾನಿ KRSಗೆ ಬಂದರೆ ಗಾಯ್ಸ್ ಎಷ್ಟು ಜನ ಇದ್ದಾರೆ ನೋಡಿ. ಇವತ್ತು ಈಗ 7:30ಗೆ ಶೋ ಇದೆ, ನೋಡೋಣ ಅಂತ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಜನಗಳ ಸಾಗರ. ಇವಾಗ ಎಂಟ್ರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಫುಲ್ ರಶ್ ಇದೆ. ಟಿಕೆಟ್ ತೊಗೊಂಡ್ವಿ ಗಾಯ್ಸ್, ಹೋಗ್ತಾ ಇದ್ದೀವಿ ಒಳಗಡೆ. ಬೋಟಲ್ಲಿ ಹೋಗೋಕ್ಕೆ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಿದ್ದೀವಿ. ಬೋಟಲ್ಲಿ ಆ ಕಡೆ ಹೋಗೋಣ ಅಂತ.
having snacks now. We ordered potato roll and gobi manchuri. ತಗೋ ತಿನ್ನಕ್ಕೆ ಮುಂಚೆನೂ ಸೂಪರ್ ಆಗಿದೆ, ತಿನ್ಬಿಟ್ಟು ಹೇಳು. ನೈಸ್. ಫಿಶ್ ತಿಂತಾ ಇದ್ದೀವಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಗೈಸ್, ಕಂಟಿನ್ಯೂ ಆಗ್ತಿದೆ. ನೈಟು 12 o'clock ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇವಾಗ ನಾವು ಹೋಟೆಲ್ ಕಾಮತ್ತಿಗೆ ಬಂದಿದ್ದೀವಿ ಲಂಚ್ಗೆ. ಆಲ್ರೆಡಿ 3 o'clock ಆಗೋಗಿದೆ. ಸೊ ಲೇಟಾಗಿ ಬಂದಿದ್ದೀವಿ ಇವತ್ತು, ನೋಡಬೇಕು. ಒಬ್ಬಟ್ಟು, ಮಾ ಹಾಯ್. ಎಷ್ಟು ಹಸುಗಳಿದೆ ನೋಡಿ ಗಾಯ್ಸ್. ನೀಟಾಗಿ